ಬೆಳೆಸಬೇಕು. ಬಹುಶಃ ಕನ್ನಡ ಭವನ ನಾನು ಅನೇಕ ಸಮಾರಂಭಗಳಲ್ಲಿ ಇಲ್ಲಿ ಭಾಗವಹಿಸಿದ್ದೀನಿ. ಇಷ್ಟು ತುಂಬಿದ್ದನ್ನು ನೋಡಿದ್ದು ನಾನು ಇವತ್ತೇ ಕನ್ನಡ ಭವನದಲ್ಲಿ. ಅದು ಕೆಲವರು ರಾಜಣ್ಣರ ಕಾರಣಕ್ಕೆ ಅರ್ಜಿ ಹಿಡ್ಕೊಂಡು ಬಂದಿರ್ಬೋದು, ನೀವು ನೋಡ್ತಿದ್ದೀರಿ ಈಗ. ಸೊ ಅವ್ರು ಎಲ್ಲಿ ಸಿಗ್ತಾರೋ ಬಿಡ್ತಾರೋ ಅಂತೇಳಿ ವೇದಿಕೆ ಮೇಲೆ ಬಿಡೋದಿಲ್ಲ. ಈ ಮಿನಿಸ್ಟ್ರ್ ಆಗೋದಿದೆಯಲ್ಲ, ಅದರ ಕಷ್ಟ ಭಾಳ ತೊಂದರೆ ಸರ್. ಪಾಪ ಅವ್ರು ಬೆಳಿಗ್ಗೆ ತಡವಾಗಿ ಬರೋದಕ್ಕೂ ಅದೇ ಕಾರಣ. ಸುಮಾರು ನಾನು ಬರ್ತಾ ದಾರಿಲಿ ನೋಡಿದೆ, ಅವ್ರ ಮನೆ ಹೊರಗಡೆ ಅದೆಷ್ಟು ಕಾರುಗಳು ನಿಂತಿದ್ದವು ಅಂದರೆ ಆ ಜನನೆಲ್ಲ ದಾಟಿಸಿ ಬಹುಶಃ ಅವರು ನನ್ನ ನೆಪ ಹೇಳಿ ತಪ್ಪಿಸ್ಕೊಂಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅಂಥದ್ರ ಮಧ್ಯೆ ಅವರು ಬಂದಿದ್ದಾರೆ, ಅದು ಬೇರೆ. ಕೆಲವರು ರಾಜಣ್ಣ ಅವ್ರಿಗಾಗಿ ಬಂದಿರ್ಬೋದು, ಆದರೆ ಇಲ್ಲಿ ಹೆಚ್ಚು ಜನ ರಾಜಣ್ಣ ಅವ್ರಿಗೆ ಬಂದಿದ್ದರು ಅಷ್ಟೇ, ನನಗೆ ಬಂದಿದ್ದರು ಅಷ್ಟೇ. ಜನ ಬಂದಿದ್ದಾರಲ್ಲ, ಅದು ಮುಖ್ಯ ಅಷ್ಟೇ. ಸೊ ಇಷ್ಟು ಜನ ಬಂದಿರೋದಕ್ಕಾಗಿ ನಿಮಗೆಲ್ಲ ನನ್ನ ನಮಸ್ಕಾರಗಳನ್ನು ಮೊದಲು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇಂಥದ್ದೊಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ ಸ್ನೇಹಿತರು ದಿಢೀರಂತ ಪ್ರೊಫೆಸರ್ ಬರಗೂರು ಗೆಳೆಯರ ಬಳಗ ಅಂತ ಒಂದು ಹುಟ್ಟಾಕಿ, ಅಂದರೆ ಈ ಕಾರ್ಯಕ್ರಮದ ನಂತರ ಅದು ಮುಗಿದೋಗುತ್ತೆ, ಅದು ಬೇರೆ ವಿಷಯ. ಗೆಳೆಯರು ಇರ್ತಾರೆ, ಬಳಗನೂ ಇರುತ್ತೆ, ಆದರೆ ಆ ಸಂಸ್ಥೆಯಾಗಿ ಅದು ಇರೋದಿಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ಅದನ್ನು ಹುಟ್ಟಾಕಿ ಸುಮಾರು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಅವರನ್ನು ಜ್ಞಾಪಿಸ್ಕೊಳ್ಳೇಬೇಕು. ದೊರೆರಾಜ್ ಅವರ ನೇತೃತ್ವದಲ್ಲಿ ರಮಾಕುಮಾರಿ ಅವರು, ರಮೇಶ್ ಅವರು, ರಾಘವೇಂದ್ರ ಅವರು, ನಾಗೇಂದ್ರ ಅವರು, ರಾಜ್ಕುಮಾರ್ ಅವರು, ಮಹೇಂದ್ರ ಅವರು, ಈಗ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ. ಇಲ್ಲಿ ಯಾರ್ಯಾರು ಕೆಲಸ ಮಾಡಿದರೂ ಅನೇಕರು ವೇದಿಕೆಯೇ ಹತ್ತಿಲ್ಲ, ಹಿನ್ನೆಲೆಯ ಒಳಗಿದ್ದಾರೆ. ಅದು ಬಹಳ ಮುಖ್ಯ. ನಾನು ವಿಶೇಷವಾಗಿ ರಾಘವೇಂದ್ರ ಅನ್ನೋ ವ್ಯಕ್ತಿ ಇಲ್ಲೆಲ್ಲೋ ಕೂತಿರ್ಬೋದು ಅಂತ ಅನಿಸುತ್ತೆ, ಆತನನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮನೆ ಸುತ್ತಿ ಆಹ್ವಾನ ಪತ್ರಿಕೆಯನ್ನು ತಲುಪಿಸಿದ್ದಾರೆ. ಈ ಕಾಲದಲ್ಲಿ ಯಾರು ಮನೆ ಸುತ್ತಿ ಆಹ್ವಾನ ಪತ್ರಿಕೆ ತಲುಪಿಸಲ್ಲ, ವಾಟ್ಸಪ್ಪಲ್ಲಿ ಕಳಿಸಿಬಿಡ್ತಾರೆ. ವಾಟ್ಸಪ್ಪಲ್ಲಿ ಕಳಿಸಿದ ಮೇಲೆ ನೀವು ಬರಲೇಬೇಕು ಅಂತ ಆದೇಶ ಅಂತ ಬೇರೆ ಭಾವಿಸ್ಕೊಂಡ್ಬಿಡ್ತಾರೆ ಅನೇಕರು, ಬೇಕು ಅಂತ ಅಲ್ಲ ಅಂತ. ಆ ರಾಘವೇಂದ್ರ ನಾಗೇಂದ್ರ ಇಬ್ಬರು ಸೇರಿಕೊಂಡು, ಇಬ್ಬರು ಇಂದ್ರಗಳು ಸೇರಿಕೊಂಡು ತುಮಕೂರಿನ ಅಷ್ಟೇ ಅಲ್ಲ, ಬೇರೆ ಬೇರೆ ತಾಲೂಕುಗಳೆಲ್ಲ ಸುತ್ತಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಈ ಕೃತಜ್ಞತೆಗಳು ಈ ಬಳಗದಲ್ಲಿ ಯಾರ್ಯಾರು ದುಡಿದ್ರೋ, ಇಬ್ಬರ ಹೆಸರು ಹೇಳಿದೆ ಅಂತ ಬೇಜಾರು. ಪ್ರಕಾಶನದ ಬಗ್ಗೆ ಹೇಳಲೇಬೇಕು. ಅವರು ಅವರ ಪತ್ನಿ ಇಬ್ಬರು ನನ್ನ ಒಂದು ಕಾಲದಲ್ಲಿ ನನ್ನ ವಿದ್ಯಾರ್ಥಿಯಾಗಿದ್ದರು, ಕನ್ನಡ MA ಓದಂಥವರು. ಅಂಕಿತ ಪ್ರಕಾಶನದ ಬಹುಶಃ ಈಗ 910 ಹತ್ರ ಬರ್ತಿರ್ಬೋದು ಅವರ ಪುಸ್ತಕದ ಪ್ರಕಟಣೆ. ಇದನ್ನು ವಿಶೇಷವಾಗಿ ಅವರೇ ಪ್ರಕಟಿಸಬೇಕು ಅಂತ ನನಗೆ ಆಸೆ ಇತ್ತು, ಅವ್ರಿಗೂ ಅದು ಆಸೆ ಇತ್ತು. ಆದರೆ ಈ ಪುಸ್ತಕದ ವಿಶೇಷ ಏನು ಅಂತಂದರೆ ಸ್ಪಾರ್ಕಲ್ ಲ್ಯಾಮಿನೇಷನ್ ಅಂಥೇಳಿ ವಿಶೇಷವಾದ ಒಂದು ಲ್ಯಾಮಿನೇಷನ್ ಇತ್ತೀಚೆಗೆ ಬಂದಿದೆ. ಈ ಪುಸ್ತಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದರ ಮಿಂಚು ಹೇಗಿದೆ ಅಂಥೇಳಿ. ಆ ಸ್ಪಾರ್ಕಲ್ ಲ್ಯಾಮಿನೇಷನ್ ತಂತ್ರಜ್ಞಾನವನ್ನು ಬಳಸಿ ಕನ್ನಡದಲ್ಲಿ ಬಂದ ಮೊಟ್ಟ ಮೊದಲ ಪುಸ್ತಕ ಇದು. ಅದಕ್ಕೆ ಕಾರಣರಾದಂಥವರು ನಮ್ಮ ಗೆಳೆಯ ಪ್ರಕಾಶ್ ಕಂಬತ್ತಳ್ಳಿಯವರು, ಅವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆ ಅಚ್ಚುಕಟ್ಟಾಗಿ ಮುದ್ರಿಸಿಕೊಟ್ಟಂಥ ಒಬ್ಬ ಕೃಷ್ಣಮೂರ್ತಿ ಅಂತ ಅವರು ಬಂದಿದ್ದಾರೆ, ಎಲ್ಲೋ ಹೊರಗಡೆ ಎಲ್ಲೋ ಇರ್ತಾರೆ, ಸ್ವಾನ್ ಪ್ರಿಂಟರ್ಸ್ ಅಂತಿದೆ. ಆ ಮನುಷ್ಯನಿಗೆ ನಮ್ಮ ಹಳೆಯ ಕಾಲದ ಗ್ರಾಮ್ಫೋನು, ಹಳೆಯ ಕಾಲದ ಫೋನು, ಹಳೆಯ ಕಾಲದ ಅನೇಕ ವಸ್ತುಗಳನ್ನು ಸಂಗ್ರಹಿಸಿಡೋದ್ರಲ್ಲಿ ಆಸಕ್ತಿ. ಅವರ ಪ್ರೆಸ್ಸನ್ನು ನೀವು ಪ್ರವೇಶ ಮಾಡಿದರೆ ಅದೆಲ್ಲವೂ ಕಾಣಿಸ್ತಾ ಇರುತ್ತೆ. ಅಲ್ಲಿ ಈ ಆ್ಯಂಟಿಕ್ಗಳನ್ನು ಸಂಗ್ರಹ ಮಾಡುವಂಥ ಹವ್ಯಾಸ ಇದೆ, ಒಂದು ಸಾಂಸ್ಕೃತಿಕ ಆಸಕ್ತಿ ಇದೆ. ಅವರನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ. ಮತ್ತು ಇಷ್ಟನ್ನು ಹೇಳ್ತಾ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಹಂಚ್ಕೊಳ್ಳೋಕ್ಕೆ ಹೋದರೆ ತುಂಬ ಹಂಚ್ಕೊಳ್ಬೋದು, ಆದರೆ ಇದು ಹಸಿವಿನ ಸಂದರ್ಭ. ನಾವು ಹಸಿದವರ ಪರವಾಗಿ ಮಾತಾಡ್ತಾ ಬಂದಂಥವನು ನಾನು. ಹಸಿದವರ ಪರವಾಗಿ ಮಾತಾಡ್ತಾ ಬಂದಂಥವನು ನೀರು ಕೊಡಬೇಡಿ, ನೀರು ಕುಡಿಸ್ತೀನಿ ನಾನು ಅಷ್ಟೇ. ಹಸಿದವರ ಪರವಾಗಿ ಮಾತಾಡ್ತಾ ಬಂದವು ನಿಮ್ಮ ಹಸಿವಿನ ಪರೀಕ್ಷೆ ಹೆಚ್ಚು ಮಾಡಬಾರದು ಅನ್ನುವಂಥ ಔಚಿತ್ಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಕಾಲಾವಕಾಶದಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನು ಆರಂಭದಲ್ಲಿ ಒಂದು ಆಶಯಕ್ಕೆ ನಾಂದಿ ಹಾಡಿದರು ರಮಾಕುಮಾರಿ ಅವರು. MLC ಮಾಡಿ ಇವರನ್ನು ಅಂಥೇಳಿ. ನಾನು ಪುಸ್ತಕ ಓದಿದರೆ ಎಷ್ಟು ಸರಿ MLC ಶಿಪ್ ಬಿಟ್ಟಿದ್ದೀನಿ ಅಂತ ಅದರಲ್ಲಿ ದಾಖಲೆ ಇದೆ. ನನ್ನ ಮನೆಗೆ ಬಂದದ್ದನ್ನು ನಾನು ಬಿಟ್ಟಿದ್ದೀನಿ, ಅದು ಬೇರೆ ವಿಷಯ. ಆದರೆ ನಾನು ಏನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ಸಮಾರಂಭ ಏರ್ಪಡಿಸಿರೋದು ನಾನು MLC ಮಾಡೋಕ್ಕೆ ಅಂತ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಏಕೆಂದರೆ ಅದನ್ನು ಹೇಳಲೇಬೇಕು. ಇದು ಅಪವ್ಯಾಖ್ಯಾನಗಳ ಕಾಲ, ಸುಳ್ಳಿನ ಸಾಮ್ರಾಜ್ಯಾಧಿಪತಿಗಳು ಹೆಚ್ಚಾಗ್ತಿರೋ ಅಂಥ ಕಾಲದಲ್ಲಿ ನಾವು ಬದುಕ್ತಿದ್ದೇವೆ. ಇವರೆಲ್ಲರೂ ಮಾಡಿರೋದು ಅತ್ಯಂತ ಪ್ರೀತಿಯಿಂದ
ಬರಗೂರವರ ಪುಸ್ತಕ, ನಮ್ಮ ಜಿಲ್ಲೆಯವರು ಇಲ್ಲಿ ಬಿಡುಗಡೆ ಆಗಬೇಕು, ಹೆಚ್ಚು ಜನ ಬರಬೇಕು, ಈ ಮುಖಾಂತರವಾಗಿ ನಮ್ಮ ಪ್ರೀತಿಯನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಸೇರಿರ್ತಕ್ಕಂಥವ್ರು. ಇದು ಅವ್ರಿಗೆ ಇರೋವಂಥ ಒಂದು ಪ್ರಾಮಾಣಿಕ ಆಶಯ, ಅದು ಅವರಿಗೆ ಸಂಬಂಧಪಟ್ಟದ್ದು. ಆದರೆ ತಪ್ಪಾಗಿ ಅಪವ್ಯಾಖ್ಯಾನವನ್ನು ಯಾರೂ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ, ಈ ಕೃತಿಯನ್ನು ಕಾಗೆ ಕಾರುಣ್ಯದ ಕಣ್ಣು ಅಂತ ಯಾಕೆ ಹೆಸರಿಟ್ಟೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅನೇಕರು ಮಾತಾಡಿದ್ದಾರೆ. ಕಾಗೆ ಅಂದರೆ ಅಪಶಕನ ಅಂತ ಭಾವಿಸ್ಕೊಂಡಿದ್ದಂಥ ಕಾಲ ಬಹಳಷ್ಟು ಇದೆ. ನನ್ನ ಈ ಕೃತಿಯ ಅರ್ಪಣೆಯನ್ನು ಓದಿದರೆ ಅಲ್ಲೇ ಗೊತ್ತಾಗುತ್ತೆ. ನಾನು ಅರ್ಪಣೆಯನ್ನು ಓದ್ತೇನೆ ನಿಮ್ಮ ಎದುರುಗಡೆ, ಒಂದೆರಡು ಸಾಲಿದೆ. ನನ್ನಲ್ಲಿ ಪರ್ಯಾಯ ಪ್ರತೀಕ ಚಿಂತನೆಗೆ ಪ್ರೇರಣೆ ನೀಡಿದ ನಮ್ಮೂರು ಬರಗೂರಿನ ಕಾಗೆ, ಕತ್ತಾಳೆ, ಕೆರೆ, ಕುಂಟೆ, ಹಳ್ಳ, ಕೊಳ್ಳ, ಗುಬ್ಬಚ್ಚಿ, ಬೇವು, ಬೇಲಿ, ಹೊಂಗೆ, ಜಾಲಿಯ ಮರಗಳೇ ಮುಂತಾದ ಪ್ರಕೃತಿ ಸಂಪತ್ತಿಗೆ ಈ ಕೃತಿಯನ್ನು ಕೃತಜ್ಞತೆಯಿಂದ ಅರ್ಪಿಸುತ್ತೇನೆ. ಇದು ನಾನು ಕೃತಿಯನ್ನು ಅರ್ಪಿಸಿರೋದು. ಆದರೆ ನಾನು ನೋಡಿದ್ದೇನು, ನಾವು ಏನನ್ನು ನೋಡ್ತೇವೆ, ಎಲ್ಲಿ ಬದುಕ್ತೇವೆ, ಅಲ್ಲಿಂದಲೇ ಆತ್ಮವಿಶ್ವಾಸವನ್ನು ಪಡೆದುಕೊಂಡು ಸೃಜನಶೀಲವಾಗೋದಕ್ಕೆ ಸಾಧ್ಯ ಇರುತ್ತೆ. ಆದರೆ ನಾನು ಬರೆಯೋದಕ್ಕೆ ಶುರು ಮಾಡಿದ ಸಂದರ್ಭ ಇದೆಯಲ್ಲ, ಅದು ನವೋದಯ ಸಾಹಿತ್ಯದ ಕಾಲ, ಮತ್ತು ಕೆಲವರು ರಮ್ಯ ಕಾವ್ಯದ ಕಾಲ ಅಂತಲೂ ಕರಿತಾ ಇದ್ದದುಂಟು. ಆಗ ಕಾಣಿಸ್ತಾ ಇದ್ದದ್ದೇನು, ಕೋಗಿಲೆಗಳು, ಕಡಲುಗಳು, ಪ್ರಕೃತಿ ಸಂಪತ್ತು, ಸಸ್ಯರಾಶಿ, ಸಹ್ಯಾದ್ರಿ ಬೆಟ್ಟ, ಇವೆಲ್ಲ ಕಾಣಿಸ್ತಾ ಇದ್ದವು. ನಮ್ಮೂರಲ್ಲಿ ಬೆಟ್ಟ ಹುಡ್ಕಕ್ಕೆ ನಾನು ಎಲ್ಲೋಗಲಿ ಹೇಳಿ, ಬೆಟ್ಟ ಹುಡ್ಕಕ್ಕೆ ಸಾಧ್ಯ ಇಲ್ಲ. ಕೋಗಿಲೆನಂತೂ ನಾವು ನೋಡೇ ಇರಲಿಲ್ಲ, ಶ್ರೀಗಂಧವನ್ನಂತೂ ಕಂಡೇ ಇರಲಿಲ್ಲ. ಆದರೂ ನಮ್ಮ ಮೇಷ್ಟ್ರು ಹೇಳ್ತಾಯಿದ್ರು, ಕರ್ನಾಟಕ ಅಂದರೆ ಕನ್ನಡ ನಾಡು, ಶ್ರೀಗಂಧದ ನಾಡು. ನಿಜ, ಶ್ರೀಗಂಧ ಇದೆ ಇಲ್ಲಿ, ಕೋಗಿಲೆ ಇದೆ, ಸಹ್ಯಾದ್ರಿ ಇದೆ, ಕಡಲಿದೆ, ಎಲ್ಲಕ್ಕೂ ನಾವು ಗೌರವ ಕೊಡಬೇಕು, ಅದನ್ನು ಗೌಣಗೊಳಿಸ್ಬೇಕು ಅಂತ ನಾನು ಹೇಳ್ತಿಲ್ಲ. ಆದರೆ ಶ್ರೀಗಂಧದ ನಾಡು, ಕನ್ನಡ ನಾಡು ಅಂತ ಹೇಳ್ತಿದ್ರಲ್ಲ, ಅದನ್ನು ಹೇಳೋ ಮೇಷ್ಟನ್ನು ಶ್ರೀಗಂಧ ನೋಡಿರಲಿಲ್ಲ, ಕೇಳಿರೋ ನಾವು ನೋಡಿರಲಿಲ್ಲ. ಆಮೇಲೆ ಬಹಳ ದಿನಗಳ ನಂತರ ಗೊತ್ತಾಗಿದ್ದು ಅದನ್ನು ಚೆನ್ನಾಗಿ ನೋಡಿರೋನು ವೀರಪ್ಪನ್ ಅಂತ. ಸೊ ಆದರೆ ನಾವು ಆಗ ಅಂದರೆ ಏನು, ಯಾವುದನ್ನು ಶ್ರೀಮಂತವಾದದ್ದು ಅಂತ ಭಾವಿಸಲಾಗಿರುತ್ತೋ ಅದು ಮುನ್ನೆಲೆಗೆ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಶ್ರೀಮಂತವಾದದ್ದನ್ನು ನೋಡಿ, 25 ವರ್ಷ ಆದ ತಕ್ಷಣ ರಜತ ಮಹೋತ್ಸವ ಅಂತಾರೆ, ಬೆಳ್ಳಿ ಅಂತಾರೆ. 50 ಆದರೆ ಸುವರ್ಣ ಅಂತಾರೆ, ಆಮೇಲೆ ವಜ್ರ ಅಂತಾರೆ. ನೀವು ಗಮನಿಸಿ, ಇವೆಲ್ಲ ಪದಗಳು ಸಹ ಶ್ರೀಮಂತಿಕೆಯನ್ನು ವೈಭವೀಕರಿಸಿದಂತಹ ಪರಿಭಾಷೆಯಿಂದ ಹುಟ್ಟಿದಂಥವು. ಅವಘಡ, ಮಧುಗಿರಿ, ಶಿರಾ ಇತ್ಯಾದಿ ಭಾಗಗಳು. ಅಂದರೆ ನಾವು ಎಲ್ಲಿ ಹುಟ್ಟುತ್ತೇವೆ ಅದು ಪ್ರಕೃತಿ ತಾನೇ. ಬೇಂದ್ರೆಯವರೊಂದು ಮಾತು ಹೇಳ್ತಾರೆ, ಸೃಷ್ಟಿಯಲ್ಲಿ ಯಾವುದೂ ವಿಫಲವಲ್ಲ ಅಂತ. ಸೃಷ್ಟಿಯಲ್ಲಿ ಯಾವುದೂ ವಿಫಲ ಅಲ್ಲ. ಹಾಗೆ ಕುವೆಂಪು ಅವರ ಪ್ರಸಿದ್ಧವಾದಂಥ ಮಾತಿದೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಃಕಶ್ಚಿತವಲ್ಲ. ಈ ಎರಡು ಏನು ಹೇಳಿಕೆಗಳಿವೆ ಅದು ನನ್ನ ಜೀವನದ ಮುಖ್ಯವಾದ ಪ್ರೇರಣೆಗಳು ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ನಾನು ಮಾಡಿದ ಬಹುಪಾಲು ಸಿನಿಮಾಗಳು ತುಮಕೂರು ಜಿಲ್ಲೆಯಲ್ಲಿ ಮಾಡಿರೋವು. ನಾನು ಮಾಡಿದ ಬಹುಪಾಲು ಸಿನಿಮಾಗಳು ತೋರಿಸಿರೋದು ಬಂಡೆಗಳನ್ನು, ಬತ್ತಿದ ಕೆರೆಗಳನ್ನು, ನೀರಿಲ್ಲದ ಹಳ್ಳಗಳನ್ನು ತೋರಿಸಿರ್ತಕ್ಕಂಥದ್ದು. ಇದು ಪ್ರಕೃತಿಯೇ, ಇದಕ್ಕೂ ಒಂದು ಬೆಲೆ ಇದೆ. ಈ ಥರದ ಒಂದು ಪರ್ಯಾಯ ಚಿಂತನೆಗೆ ಪ್ರೇರಣೆಯಾದಂಥ ಈ ನೆಲ ಇದೆಯಲ್ಲ, ಈ ಭೂಮಿ ಇದೆಯಲ್ಲ, ಆ ಭೂಮಿಯ ಪ್ರತೀಕಗಳೇ ನೀವೆಲ್ಲ ಇಲ್ಲಿ ಸೇರಿರೋದು, ಅದರಲ್ಲೂ ಒಂದು ಭಾಗ ನಾನು. ಹಾಗಾಗಿ ಈ ಹಿನ್ನೆಲೆಯ ಒಳಗಡೆ ಕಾಗೆ ಬಳಗ ಅಂತಲೇ ನಾವು ಕರಿತೇವೆ. ನೋಡಿ, ಕೋಗಿಲೆ ಬಗ್ಗೆ ಮಾತಾಡ್ತೇವೆ, ಆದರೆ ಕೋಗಿಲೆಯ ಸಂತತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಕಾಗೆ, ಕೋಗಿಲೆ ಅಲ್ಲ. ಕೋಗಿಲೆ ಇಟ್ಟಂಥ ಮೊಟ್ಟೆ ಮೇಲೆ ಕಾವಿ ಕೂತು ಮರಿ ಮಾಡ್ತಕ್ಕಂಥದ್ದು ಕಾಗೆ. ಅಂದರೆ ಕೋಗಿಲೆಯ ಸಂತತಿಯನ್ನು ಹೆಚ್ಚಿಸುವ ಕಾಗೆಗೆ ನಾವು ಬೆಲೆ ಕೊಡೋದು ಬೇಡವಾ? ಹಾಗೇನೇ ಏನಾದರೂ ಇಟ್ಟರೆ ಅದು ಇಡೀ ಬಳಗವನ್ನು ಕರೆಯುತ್ತೆ, ಹಂಚ್ಕೊಂಡು ತಿನ್ನುತ್ತೆ. ಇವತ್ತೇನು ದಾಸೋಹ ಅಂತ ಕರಿತೀರಿ, ಆ ದಾಸೋಹದ ಮೂಲ ಬೀಜ ಇರೋದೇ ಕಾಗೆನಲ್ಲಿ, ಹಂಚ್ಕೊಳ್ತಕ್ಕಂಥ ಇರೋದಲ್ಲಿ ಸಮಾನತೆ ಇರತಕ್ಕಂಥದ್ದು ಕಾಗೆಯ ಬಳಗದ ಒಳಗಡೆ. ಈ ಎಲ್ಲ ಆ ಕಾರುಣ್ಯ ಅನ್ನೋದು ಬುದ್ಧನಿಂದ ಬಂದದ್ದು ನನಗೆ. ಅಂದರೆ ಕಾಗೆಯ ಕಾರುಣ್ಯದಲ್ಲಿಯೂ ಒಂದು ಬುದ್ಧನ ಒಂದು ಮೌಲ್ಯ ಇದೆಯಲ್ಲ, ಅದನ್ನು ಕಂಡಂಥವ್ನು ನಾನು. ಆ ಕಣ್ಣು ಬಹಳ ಮುಖ್ಯ ಅಂತ ಭಾವಿಸ್ಕೊಂಡು ಸೌಹಾರ್ದತೆ ಮತ್ತು ಸಮಾನತೆಗಳ ಸಂಕೇತವಾಗಿ ಕಾಗೆ ಕಾರುಣ್ಯದ ಕಣ್ಣು ಅಂತ ಹೆಸರನ್ನು ನಾನು ಈ ಸಂದರ್ಭದಲ್ಲಿ ಇಟ್ಟಿದ್ದೇನೆ. ಇವತ್ತು ಯಾಕೆ ಆ ಮಾತು ಬರುತ್ತೆ? ಈಗ ಶ್ರೇಷ್ಠತೆಯ ವ್ಯಸನವನ್ನು ಕುರಿತು ದೊರೆರಾಜ್ ಅವರು ಮಾತಾಡಿದರು. ನಾನು ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದ್ದೀನಿ. ಶ್ರೇಷ್ಠತೆಯ ಸೊಕ್ಕೇನು ಮಾಡುತ್ತೆ, ಅನೇಕ ಸಂದರ್ಭದ ಒಳಗಡೆ ಪ್ರತಿಭೆಗಳ ಭ್ರೂಣ ಹತ್ಯೆಯನ್ನು ಮಾಡುತ್ತೆ.
ಶ್ರೇಷ್ಠತೆ ಅನ್ನೋದು ಒಂದು ಶೋಧವೇ ಹೊರತು ಮುಕ್ತಾಯಗೊಂಡಂತಹ ಒಂದು ಸ್ಥಿತಿ ಅಲ್ಲ. ಶ್ರೇಷ್ಠತೆ ಅನ್ನೋದು ಮುಕ್ತಾಯಗೊಂಡ ಸ್ಥಿತಿ ಅಲ್ಲ, ಅದೊಂದು ಶೋಧ. ನಾವು ಹುಡುಕ್ತಾ ಹೋಗ್ತಿರ್ಬೇಕು, ಶೋಧವನ್ನು ಹುಡುಕ್ತಾ ಹೋಗ್ತೀವಿ. ಶ್ರೇಷ್ಠತೆ ಎಲ್ಲಿ ಸಿಗುತ್ತೆ ಅಂತ. ಸಿಕ್ಕಿದ್ರೆ ಅಲ್ಲಿಗೆ ಮೋಕ್ಷ ಅಂತ ಅರ್ಥ. ನನ್ನ ಮೇಲೆ ಒಂದು ಆಕ್ಷೇಪನೂ ಇದೆ, ಇವರು ಭಾಳ ಈ ಮೆರಿಟ್ ಇಲ್ಲದೆ ಇರೋರಿಗೆ ಭಾಳ ಪ್ರೋತ್ಸಾಹ ಕೊಡ್ತಾರೆ ಅಂತ. ಹೌದು, 90% ತೆಗೆದಿರೋ ಬುದ್ಧಿವಂತರು ಅಂತ ಭಾವಿಸ್ಕೊಂಡಿರೋಂಥ ಭ್ರಮಾದೀನರಿದ್ದಾರಲ್ಲ, ಅವರಿಗೆ ಯಾರೂ ಪ್ರೋತ್ಸಾಹ ಕೊಡಬೇಕಾಗಿಲ್ಲ. ಅವರಾಗಲೇ ಬೆಳೆದುಬಿಟ್ಟಿದ್ದಾರೆ ಅಥವಾ ಬೆಳೆದಿದ್ದಾರೆ ಅಂತ ನಂಬಿರ್ತಾರೆ ಅಥವಾ ಬೆಳೆದಿರ್ತಾರೆ, ಎರಡೂ ಸಾಧ್ಯ. ಯಾರು ಬೆಳೆಯೋದಕ್ಕೆ ಸಾಧ್ಯ ಇಲ್ಲವೋ, ಆದರೆ ಬೆಳೆಯುವ ಸಾಧ್ಯತೆಗಳು ಯಾರಲ್ಲಿ ಕಾಣಿಸುತ್ತವೋ ಅಂಥ ಸಾಧ್ಯತೆಗಳಿಗೆ ಪ್ರೇರಣೆಯನ್ನು ಕೊಡೋದ್ರ ಮುಖಾಂತರವಾಗಿ ಅವರು ಮುಂದಕ್ಕೆ ಬರಬೇಕು, ಬೆಳಿಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದೇ ಬಹಳ ಮುಖ್ಯವಾದದ್ದು. ಅನೇಕರಿಗೆ ಗೊತ್ತಿದೆಯಲ್ವ, ನಾನು ಇಲ್ಲಿ ಈ ಪರ್ಸೆಂಟೇಜ್ ಅನ್ನೋದನ್ನು ಸುಮ್ಮನೆ ಒಂದು ಮಾನದಂಡವಾಗಿ ಹೇಳಿದೆ ಅಷ್ಟೇನೇ. ಅದು ಕೇವಲ ಅಂಕಗಳಿಗೆ ಸಂಬಂಧಪಟ್ಟದ್ದಲ್ಲ. ಅದು ಬೆಂಗಳೂರಿನಲ್ಲಿ NMKRV ಕಾಲೇಜ್ ಅಂತ ಇದೆ ಈಗಲೂ. ಅದಕ್ಕೆ ಮೊದಲು ಚೀನಾ ಮಂಗಳ ಅಂತಕ್ಕಂಥವರು ಪ್ರಿನ್ಸಿಪಾಲ್ರಾಗಿದ್ದರು. ಅವರು ಸೀಟ್ ಕೊಡಬೇಕಾದ್ರೆ ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗ್ಬೋದು, ಯಾರು ಕಡಿಮೆ ಅಂಕ ತೆಗೆದಿರ್ತಾರೋ ಅವ್ರಿಗೆ ಮೊದಲು ಸೀಟ್ ಕೊಡೋರು. ಇದೆಲ್ಲಾದರೂ ಉಂಟಾ? ಕಡಿಮೆ ಅಂಕ ಹೌದು, ಅವ್ರು ಹೇಳ್ತಾಯಿದ್ರು ಬೇರೆ ಬೇರೆ ಕಾಲೇಜುಗಳಲ್ಲಿ ಹೆಚ್ಚು ಅಂಕ ತೆಗೆದಿರೋರಿಗೆಲ್ಲ ಕೊಟ್ಟುಬಿಡ್ತಾರೆ. ಆದರೆ ಇವರನ್ನು ನೋಡೋರು ಯಾರು, ಇವರನ್ನು ಕೇಳೋರು ಯಾರು? ನೀವು ದೇಶದಲ್ಲಿ ಸಮಾನತೆ ಬರಬೇಕು ಅಂತೀರಿ, ನಾನು ಅದೇ ಪ್ರಶ್ನೆ ನನಗೆ. ಸಮಾನತೆ ಬರಬೇಕು ಅಂತೀರಿ, ಬೆಳಿಬೇಕು ಅಂತೀರಿ, ಅಭಿವೃದ್ಧಿ ಆಗಬೇಕು, ವಿಕಾಸವಾಗಬೇಕು, ಎಲ್ಲ ಪದಗಳನ್ನು ಬಳಸಿ ಹೇಳ್ತಿರ್ತೇವೆ. ಯಾರದ್ದು ವಿಕಾಸ ಆಗಿರೋರು? ಅಭಿವೃದ್ಧಿ ಆಗಿರ್ತಕ್ಕಂಥವ್ರನ್ನ ಮತ್ತಷ್ಟು ಅಭಿವೃದ್ಧಿ ಮಾಡ್ತಿರೋ, ಆದರೆ ಅಭಿವೃದ್ಧಿಯ ನೆಲೆಗೆ ಹೋಗಬೇಕಾಗಿರ್ತಕ್ಕಂಥ, ವಿಕಾಸ ಹೊಂದಬೇಕಾಗಿರ್ತಕ್ಕಂತಹ ಜೀವಗಳಿದಾವಲ್ಲ, ಆ ಜೀವಗಳ ಪರವಾಗಿ ನೀವು ಯೋಚನೆ ಮಾಡ್ತಿರೋ? ಈ ಪ್ರಶ್ನೆ ಬಹಳ ಮುಖ್ಯವಾದ್ದು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿಯೇ ಕಾರುಣ್ಯ ಬುದ್ಧನ ನೆಲೆಯಿಂದ ನಾನು ತಗೊಂಡಿರ್ಬೋದು. ಆದರೆ ಇವತ್ತೇನಾಗಿದೆ ದೇಶದಲ್ಲಿ ನನ್ನ ಕಾಡಿಸ್ತಕ್ಕಂಥ ಕೆಲವು ಪ್ರಶ್ನೆಗಳಿವೆ. ಅಥವಾ ಅದು ಪ್ರಶ್ನೆ ಅನ್ನಿ, ನೋವು ಅನ್ನಿ, ಸಂಕಟ ಅನ್ನಿ, ಏನಾದರೂ ಅನ್ನಿ, ನಾವೆಂಥ ಸಂದರ್ಭದಲ್ಲಿ ಹಾದು ಹೋಗ್ತಿದ್ದೇವೆ ಅನ್ನುವಂಥ ಕೆಲವು ಮಾತುಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮದು ಸಂಸದೀಯ ಪ್ರಜಾಪ್ರಭುತ್ವದ ರಾಷ್ಟ್ರ ಇವತ್ತು. ಆದರೆ ಸಂವಾದವೇ ಸಾಧ್ಯವಾಗದೇ ಇರುವಂತಹ ಸನ್ನಿವೇಶವನ್ನು ನಾವು ಕಾಣ್ತಿದ್ದೇವೆ. ಇಲ್ಲಿ ಸಂವಾದ ಸಾಧ್ಯ ಆಗ್ತಾ ಇದೆಯಾ? ಪರಸ್ಪರ ನಾವು ಮಾತಾಡ್ತಾ ಇದ್ದಾವ್ಯಾ? ಇಂಥದ್ದೊಂದು ಸನ್ನಿವೇಶ ಇದೆ. ಸಂಸದೀಯ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಿಜವಾಗೂ ಹೇಳ್ತಿದ್ದಾರೆ. ಈಗ ವೈಚಾರಿಕವಾಗಿ ನಮಗೆ ಅನೇಕ ಭಿನ್ನಾಭಿಪ್ರಾಯಗಳಿರುತ್ತವೆ ನಿಜ, ಆದರೆ ಭಿನ್ನಾಭಿಪ್ರಾಯಗಳನ್ನು ಭಾಷಿಕ ಹಲ್ಲೆಯಾಗಿ ರೂಪಾಂತರಗೊಳಿಸುವ ಧಾರ್ಮಿಕ ಮೂಲಭೂತವಾದಿ ರೂಪಾಂತರಗೊಳಿಸ್ತಿದ್ದಾರೆ ಭಿನ್ನಾಭಿಪ್ರಾಯಗಳನ್ನು. ಇಲ್ಲ, ಭಿನ್ನಾಭಿಪ್ರಾಯಗಳನ್ನು ಬೀದಿ ಜಗಳ ಮಾಡ್ತಿರೋದು ನಾವು ನೋಡ್ತಿದ್ದೇವೆ. ಈ ಮುಖಾಂತರವಾಗಿ ಧಾರ್ಮಿಕ ಮೂಲಭೂತವಾದ ಇದೆಯಲ್ಲ, ಇವತ್ತು ಈ ದೇಶದ ಒಳಗಡೆ ಸಂವಾದವನ್ನು ನಾಶ ಮಾಡ್ತಿರುವಂಥ ಒಂದು ದುಷ್ಟಶಕ್ತಿಯಾಗಿ ಬೆಳೀತಿದೆ. ಧಾರ್ಮಿಕ ಮೂಲಭೂತವಾದ ಯಾವ ಧರ್ಮದಲ್ಲಿದ್ದರೂ ಅದನ್ನು ನಾವು ವಿರೋಧಿಸಬೇಕಾಗಿರುತ್ತೆ. ಯಾವುದೇ ಧರ್ಮದ ಧಾರ್ಮಿಕ ಮೂಲಭೂತವಾದ ಇದೆಯಲ್ಲ, ಅದು ದ್ವೇಷವನ್ನು ಉಂಟಾಗುತ್ತೆ, ವಿಭಜನೆಯನ್ನು ಉಂಟು ಮಾಡುತ್ತೆ, ಸಂವಾದವನ್ನು ಹಾಳು ಮಾಡುತ್ತೆ. ಆದರೆ ಪ್ರಜಾಪ್ರಭುತ್ವದ ಮೂಲ ಲಕ್ಷಣವೇ ಸಂವಾದ. ನಾನು ಈ ಸಂದರ್ಭದಲ್ಲಿ 2 ನಿದರ್ಶನಗಳನ್ನು ಕೊಡ್ತೇನೆ. ಒಂದು, ಗಾಂಧೀಜಿ ಮತ್ತು ಗೋರಾ ಅನ್ನೋರು ಪರಸ್ಪರ ಭೇಟಿ ಮಾಡಿ ನಡೆಸಿದ ಒಂದು ಸಂವಾದ. ಗೋರಾ ಗಾಂಧೀಜಿ ಹೆಸರನ್ನು ನೀವೆಲ್ಲ ಕೇಳಿರ್ತೀರಿ, ಆದರೆ ಗೋರಾ ಅವರ ಹೆಸರನ್ನು ಕೆಲವರು ಕೇಳಿರ್ಬೋದು, ಕೇಳಿಲ್ಲದೇನೂ ಇರ್ಬೋದು. ಕೇಳಿಲ್ಲದೆ ಇದ್ರೂ ತಪ್ಪೇನಲ್ಲ. ಅದು ಗೋರಾ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿದ ಆಂಧ್ರ ಪ್ರದೇಶದ ಒಬ್ಬ ವ್ಯಕ್ತಿ. ಪ್ರಪಂಚದ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರ ಸ್ಥಾಪನೆ ಮಾಡಿದವರು. ಗಾಂಧೀಜಿ ಆಸ್ತಿಕವಾದಿ, ನಿಮಗೆ ಗೊತ್ತಿದೆ. ಶ್ರೀರಾಮನ ಬಗ್ಗೆ ಮಾತಾಡಿದವರು, ಶ್ರೀರಾಮನ ಭಕ್ತರಾಗಿದ್ದವರು. ಯಾವತ್ತೂ ಶ್ರೀರಾಮನನ್ನು ಸ್ವಾರ್ಥಕ್ಕಾಗಿ, ರಾಜಕೀಯಕ್ಕಾಗಿ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬಳಸ್ಕೊಳ್ಳದೇ ಇರತಕ್ಕಂಥವರು ಗಾಂಧೀಜಿಯಾಗಿದ್ದರು. ಶ್ರೀರಾಮನನ್ನು ಓಟಿಗೆ ಬಳಸ್ಕೊಂಡವರಲ್ಲ ಗಾಂಧೀಜಿ. ಸ್ವಾತಂತ್ರ್ಯ ಹೋರಾಟದಲ್ಲೂ ದೈವವನ್ನು ತರಲಿಲ್ಲ, ಇದನ್ನು ಗಮನಿಸಬೇಕು. ಆಸ್ತಿಕತೆ ಅನ್ನೋದು ಸಹ ಅತ್ಯಂತ ವೈಯಕ್ತಿಕವಾದದ್ದು ಅಂತ ಭಾವಿಸ್ಕೊಂಡಿದ್ರು. ಪ್ರಖರ ಆಸ್ತಿಕವಾದಿ ಆಗಿದ್ದರು. ಈ ಪ್ರಖರ ಆಸ್ತಿಕವಾದಿಯನ್ನು ಭೇಟಿ ಮಾಡೋಕ್ಕೆ ಹೋಗ್ತಾರೆ ಸಬರಮತಿ ಆಶ್ರಮದಲ್ಲಿ. ಇಬ್ಬರ ಮಧ್ಯೆ ಒಂದು ಸಂವಾದ ನಡೆಯುತ್ತೆ. ಅಂದರೆ ನೋಡಿ, ಇಬ್ಬರು ಬೇರೆ ಬೇರೆ ನೆಲೆಯಲ್ಲಿದ್ದಾರೆ. ಮೇಲ್ನೋಟಕ್ಕೆ ಪರಸ್ಪರ ಅತ್ಯಂತ ವಿರುದ್ಧವಾದ ನೆಲೆಯಲ್ಲಿದ್ದಾರೆ. ಆ ಸಂವಾದ ನಡೆದ ನಂತರದಲ್ಲಿ ಇವರು ನಾಸ್ತಿಕವಾದಿ ವಿವರಿಸ್ತಾರೆ,
ನನ್ನ ನಾಸ್ತಿಕವಾದ ಕೇವಲ ದೇವರು ಇಲ್ಲ ಅಂತ ಹೇಳೋದು ಅಷ್ಟೇ ಅಲ್ಲ, ಮನುಷ್ಯ ಶಕ್ತಿ ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥದ್ದು, ನಿಜವಾಗಿ ಜನಗಳಿಗೆ ಉಪಯೋಗ ಮಾಡ್ತಕ್ಕಂಥದ್ದು, ಜನಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥದ್ದು, ಅದು ನನ್ನ ರೀತಿಯ ನಾಸ್ತಿಕವಾದ ಅಂದಾಗ ಗಾಂಧೀಜಿ ಹೇಳ್ತಾರೆ, ಅದು ನಿನ್ನ ನಾಸ್ತಿಕವಾದದ ವಿವರಣೆ ಆಗೋದಾದರೆ ನಾನು ನಾಸ್ತಿಕವಾದಿನೇ ಕಣಯ್ಯ ಅಂತಾರೆ. ಅದು ಒಂದು ಮಾತು. ಎರಡನೇದು, ಇವರ ಸಂವಾದ ಎಲ್ಲನೇ 1 ತಿಂಗಳಿರ್ತಾರೆ ಸಬರಮತಿ ಆಶ್ರಮದಲ್ಲಿ. ಆನಂತರ ಹೇಳ್ತಾರೆ ಗಾಂಧೀಜಿ, ನಾನು ಇಲ್ಲಿಯವರೆಗೆ ದೇವರೇ ಸತ್ಯ ಅಂತ ಹೇಳ್ತಿದ್ದೆ, ಇವತ್ತಿನಿಂದ ನಾನು ಸತ್ಯವೇ ದೇವರು ಅಂತ ಹೇಳ್ತೀನಿ ಅಂತಾರೆ. ಈ ಬದಲಾವಣೆ ಯಾಕೆ ಸಾಧ್ಯ ಆಯಿತು? ಇಬ್ಬರ ಮಧ್ಯೆ ಒಂದು ಸಂವಾದ ನಡೆದಿದ್ದರಿಂದ ಸಾಧ್ಯ ಆಯಿತು. ನಾವು ಪರಸ್ಪರ ಕೂತು ಮಾತಾಡ್ತಿದ್ದೇವ ಇವತ್ತು ಒಂದು ಧಾರ್ಮಿಕ ಮೂಲಭೂತವಾದ ಸೃಷ್ಟಿ ಮಾಡಿದ್ವಿ. ಅನಂತರ 1931ರಲ್ಲಿ ಮುಂಬೈಯಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ನಡೆದಂತಹ ಮಾತುಕತೆ ಅದು ಬಹಳ ಮಹತ್ವದ್ದು. ಈ 2 ಭೇಟಿಗಳ ನಂತರ ಗಾಂಧಿ ಎಷ್ಟು ಬದಲಾದರು ಅಂದರೆ, ಯಾವುದಾದರೂ ಶಾಸ್ತ್ರ, ಯಾವುದಾದರೂ ಧರ್ಮ ಜಾತಿ ವ್ಯವಸ್ಥೆಯನ್ನು ಬೆಂಬಲಿಸ್ತೆ ಅಂತ ಅನಿಸಿದರೆ ಆ ಶಾಸ್ತ್ರವೂ ಬೇಡ, ಆ ಧರ್ಮವೂ ಬೇಡ ಅಂತ ಹೇಳ್ತಾರೆ. ಇಷ್ಟು ಬದಲಾಗಕ್ಕೆ ಸಾಧ್ಯ ಆಯಿತು ಗಾಂಧೀಜಿ. ಆದರೆ ಈ ನಾಸ್ತಿಕವಾದಿ ಇದ್ರಲ್ಲ ಗೋರ, ಅವರು ಗಾಂಧೀಜಿಯಿಂದ ಎಷ್ಟು ಪ್ರಭಾವಿತರಾದರು ಅಂದರೆ, ಅವರು ಉಪ್ಪಿನ ಸತ್ಯಾಗ್ರಹದಿಂದ ಪ್ರಭಾವಿತರಾದಂತಹ ಗೋರ ಅವರು ತನ್ನ ಮಗನಿಗೆ ಲವಣ ಅಂತ ಹೆಸರಿಡ್ತಾರೆ. ಲವಣ ಅಂದರೆ ಉಪ್ಪು. ಇದು ಒಂದು ಸಂವಾದದಿಂದ ಸಾಧ್ಯ, ಇದು ಪ್ರಜಾಪ್ರಭುತ್ವದಿಂದ ಸಾಧ್ಯ. ಆದರೆ ಇವತ್ತು ಯಾವ ಸ್ಥಿತಿಯಲ್ಲಿದೆ ನಮ್ಮ ಪ್ರಜಾಪ್ರಭುತ್ವ? ಪ್ರಜಾಪ್ರಭುತ್ವದ ಹೆಸರಿನ ಒಳಗಡೆ ಸರ್ವಾಧಿಕಾರವನ್ನು ನಡೆಸಕ್ಕಂಥವ್ರು ಇದ್ದಾರೆ. ಒಳ್ಳೆ ಉದಾಹರಣೆ ಬೇಕಾಗಿಲ್ಲ. ಮಣಿಪುರವೇ ಭಾರತ ಆಗಿಬಿಟ್ರೆ ಗತಿ ಏನು ಅಂತ ನಮಗೆ ನಿಜವಾಗೂ ಸಂಕಟ ಆಗುತ್ತೆ. ಅಂಥದ್ದೊಂದು ಪ್ರಶ್ನೆ ನಮಗೆ ಕಾಡಿಸ್ತಾ ಹೋಗುತ್ತೆ. ಹಾಗಾಗಿ ದ್ವೇಷೋತ್ಪಾದನೆ ಮತ್ತು ಭಯೋತ್ಪಾದನೆ ಇದೆಯಲ್ಲ, ಅವೆರಡೂ ಬಹಳ ದೊಡ್ಡ ಪಿಡುಗುಗಳಾಗಿರೋದನ್ನು ನಾವು ನೋಡ್ತಿದ್ದೇವೆ. ಪ್ರಜಾಸತ್ತಾತ್ಮಕ ಮೌಲ್ಯದಲ್ಲಿ ಪರಸ್ಪರ ಗೌರವ ಇರಬೇಕಾ? ಇಲ್ಲ. ಈಗ ವಿರೋಧ ಪಕ್ಷ, ಆಡಳಿತ ಪಕ್ಷ ಇರುತ್ತೆ. ಬಜೆಟ್ ಮಂಡಿಸಿದಾಗ ಹೇಗೆ ಮಾತಾಡ್ತಾರೆ ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿದ್ದರೆ BJPಯವರು ಬಜೆಟ್ ಮಂಡಿಸಿದ ಕೂಡಲೇ ಜನ ವಿರೋಧಿಯಾದದ್ದು, ರೈತ ವಿರೋಧಿಯಾದದ್ದು, ಬಡವರ ವಿರೋಧಿಯಾದದ್ದು ಅಂತಾರೆ. BJPನವ್ರು ಹೇಳ್ತಾರೆ ಬಡವರ ಪರವಾದದ್ದು, ರೈತರ ಪರವಾದದ್ದು, ಜನಗಳ ಪರವಾದದ್ದು ಅಂತಾರೆ. ಅವರು ಬಂದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ರೆ ಇದೇ ಪ್ಲೇಟ್ ಹಾಕ್ತಾರೆ. ಇದು ಪ್ರಜಾಪ್ರಭುತ್ವ. ಕಾಂಗ್ರೆಸ್ನವರು ಬಜೆಟ್ ಮಂಡಿಸಿದ್ರೆ ಅವಾಗ ವಿರೋಧ ಪಕ್ಷದವ್ರು ಹೇಳ್ತಾರೆ ಇದು ಜನ ವಿರೋಧಿಯಾದದ್ದು, ರೈತ ವಿರೋಧಿಯಾದದ್ದು. ಅಂದರೆ ಇವ್ರಿಗೆ ಬೇರೆ ಪದಗಳೇ ಗೊತ್ತಿಲ್ವಾ ಅಂತ. ಪದಗಳು ಗೊತ್ತಿವೆ. ಎಂಥ ಪದಗಳು? ಕೆಟ್ಟ ಪದಗಳು ಗೊತ್ತಿವೆ. ಭಾಷಿಕ ಭ್ರಷ್ಟಾಚಾರ ಮಾಡೋದಕ್ಕೆ ಏನು ಬೇಕೋ ಅಂಥ ಪದಗಳು. ಅಂದರೆ ಎಲ್ಲಿ ಚರ್ಚೆ? ಒಂದು ಬಜೆಟ್ ಮಂಡಿಸಿದ ಕೂಡಲೇ ಯಾರಾದರೂ ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ಸೂಚಿಸ್ತಾರೆ ಅಂತಂದರೆ ಅವ್ರು ನಿಜವಾಗೂ ಓದಿಲ್ಲ ಬಜೆಟ್ನ ಅಂತ ಅರ್ಥನೇ. ಓದಬೇಕು. ಈಗ ಒಂದು ಪುಸ್ತಕದ ಬಿಡುಗಡೆ ಆದಾಗ ಪುಸ್ತಕ ಓದಿದರೆ ಮಾತ್ರ ಇಲ್ಲಿ ಮಾತಾಡೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಪುಸ್ತಕ ಬಿಟ್ಟು ಬೇರೆ ಏನೇನೋ ಮಾತಾಡೋಕ್ಕೆ ಸಾಧ್ಯ. ಅಂಥದ್ದೊಂದು ಬಜೆಟ್ಟಿನ ಚರ್ಚೆ ನಡೀತಿದೆಯಾ ಇವತ್ತು ವಿಧಾನಸಭೆಯಲ್ಲಿ ಅಥವಾ ಲೋಕಸಭೆಗಳಲ್ಲಿ? ಆ ಥರ ನಡೀತಾ ಇದೆಯಾ? ವಿಶ್ಲೇಷಣೆ ನಡೀತಾ ಇದೆಯಾ? ಇಲ್ಲ, ನಡೀತಾ ಇಲ್ಲ. ಯಾಕೀಗಾಯಿತು ಪ್ರಜಾಪ್ರಭುತ್ವ? ಪರಸ್ಪರ ಗೌರವ ಇಲ್ಲ. ಪಾರ್ಲಿಮೆಂಟಲ್ಲಿಯೂ ಚುನಾವಣೆ ಭಾಷಣವನ್ನೇ ಮಾಡಬೇಕು ಅಂಥವ್ರು ನಾಯಕರು ಇವತ್ತು. ಪಾರ್ಲಿಮೆಂಟ್ರಿ ಭಾಷೆನೇ ಬಳಸೋದಿಲ್ಲ ಅನೇಕರು. ಅಂಥ ಸ್ಥಿತಿ ತಲುಪಿರುವಾಗ ನಿಜವಾಗಿ ಪರಸ್ಪರ ಗೌರವ ಇರಬೇಕು ಅನ್ನೋದಕ್ಕೆ ಇನ್ನೊಂದು ನಿದರ್ಶನವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಲ್ಲಿಗೆ ನಾನು ಭಾಷಣ ಮುಗಿಸ್ತೇನೆ. ನಾನು ನೆಹರು ಬಗ್ಗೆ ಇವತ್ತು ಸಾಕಷ್ಟು ಅಪಪ್ರಚಾರಗಳು ನಡೀತಿವೆ. ಯಾವುದೇ ವ್ಯಕ್ತಿಯ, ಯಾವುದೇ ಸಾಧಕನ ವೈಯಕ್ತಿಕ ಬದುಕನ್ನು ಬಹಿರಂಗಗೊಳಿಸಿ ಅಪಪ್ರಚಾರ ಮಾಡೋದು ಇದೆಯಲ್ಲ ಸರಿ. ಸಾಧಕರಷ್ಟೇ ಅಲ್ಲ, ಯಾರ ವೈಯಕ್ತಿಕ ಬದುಕಿಗೂ ನಾವು ಕೈ ಹಾಕಬಾರ್ದು. ಮೊದಲನೇದು, ನೆಹರು ಬಗೆಗೆ ಎಷ್ಟು ಅಪಪ್ರಚಾರ ನಡೀತಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ನೆಹರು ಪ್ರಧಾನಿಯಾಗಿದ್ದಾಗ ಎಷ್ಟು ಪ್ರಜಾಪ್ರಭುತ್ವವಾದಿಯಾಗಿದ್ದರು. ನೆಹರು ಕಾಲದಲ್ಲಿ 24ಕ್ಕಿಂತ ಹೆಚ್ಚು, ನಿಕೇತ್ ರಾಜ್ ಅವರಿಗೆ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ, 24ಕ್ಕಿಂತ ಹೆಚ್ಚು ಸಾರ್ವಜನಿಕ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿದರು. ಅಣೆಕಟ್ಟುಗಳನ್ನು ಕಟ್ಟಿಸಿದರು, ಸ್ಥಾಪನೆ ಮಾಡಿದರು ನೆಹರು ಅವರು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವವಾದಿಯಾಗಿದ್ದರು ನೆಹರು ಅವರು. ವಿರೋಧ ಪಕ್ಷದವರಿಗೆ ಗೌರವ ಕೊಡ್ತಾಯಿದ್ರು. ನೆಹರು ಅವರನ್ನು ಪ್ರಖರವಾಗಿ ಟೀಕೆ ಮಾಡ್ತಿದ್ದ ವ್ಯಕ್ತಿ ರಾಮ್ ಮನೋಹರ್ ಲೋಹಿಯಾ ಆ ಕಾಲದಲ್ಲಿ. ಎಷ್ಟರ ಮಟ್ಟಿಗೆ ಟೀಕೆ ಮಾಡ್ತಿದ್ರು ಅಂದರೆ, ನೆಹರು ಬಟ್ಟೆ ರಷ್ಯಾದಲ್ಲಿ ಇಸ್ತ್ರಿ ಆಗಿ ಬರುತ್ತೆ ಅಂತಿದ್ರು, ಡೆಲ್ಲಿಲಿ ಇಸ್ತ್ರಿ ಪೆಟ್ಟಿಗೆ ಇರಲಿಲ್ವೇನೋ ಅನ್ನೋ ಥರದಲ್ಲಿ. ಅಂದರೆ ಅಷ್ಟರ ಮಟ್ಟಿಗೆ ಟೀಕೆ ಮಾಡ್ತಿದ್ರು. ಅದೊಂದು ಎಕ್ಸ್ಟ್ರೀಮ್ ಅದು.
ನೆಹರು ಅವರ ಐಷಾರಾಮಿ ಜೀವನ ಅಂತ ಟೀಕೆ ಮಾಡ್ತಿದ್ರು. ಅಷ್ಟೆಲ್ಲ ಟೀಕೆ ಮಾಡ್ತಾ ಇದ್ದಂಥ ರಾಮ್ ಮನೋಹರ್ ಲೋಹಿಯಾ ಲೋಕಸಭೆಯ ಒಂದು ಚುನಾವಣೆಯಲ್ಲಿ ಸೋಲ್ತಾರೆ. ಆಗ ನೆಹರು ಲೋಕಸಭೆಯಲ್ಲಿ ಒಂದು ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ, ರಾಮ್ ಮನೋಹರ್ ಲೋಹಿಯಾ ಅವರು ಸೋತೋಗಿದ್ದಾರೆ, ಇವತ್ತು ನಮ್ಮ ಲೋಕಸಭೆ ಅಪೂರ್ಣವಾಗಿದೆ ಅಂತ ಹೇಳ್ತಾರೆ. ಯಾರಾದರೂ ಹೇಳೋಕ್ಕೆ ಸಾಧ್ಯವ ಇದನ್ನು? ತನ್ನನ್ನೇ ಟೀಕೆ ಮಾಡ್ತಿದ್ದ ಒಬ್ಬ ವ್ಯಕ್ತಿಗೆ. ಆನಂತರದ ದಿನಗಳಲ್ಲಿ ಒಂದು ಉಪಚುನಾವಣೆಯಲ್ಲಿ ರಾಮ್ ಮನೋಹರ್ ಲೋಹಿಯಾ ಅವರು ಗೆದ್ದು ಬರ್ತಾರೆ. ಆ ಗೆದ್ದು ಬಂದಾಗ ಅವತ್ತು ಲೋಕಸಭೆಯಲ್ಲಿ ಎದ್ದು ನಿಂತು, ಲೋಕಸಭೆಯಲ್ಲಿ ಸದಾ ಹಾಜರಾಗ್ತಿದ್ದ ಪ್ರಧಾನಿಗಳ ಕಾಲ ಒಂದಿತ್ತು, ಅದರಲ್ಲಿ ನೆಹರು ಮೊದಲಿಗರು. ಸದಾ ಗೈರಾಗ್ತಿರೋ ಅಂಥ ಕಾಲವೂ ಒಂದಿದೆ, ಅದು ಯಾವುದು ಅಂತ ನಿಮಗೆ ಗೊತ್ತಿದೆ, ಅದರ ಬಗ್ಗೆ ವಿವರಿಸಬೇಕಾಗಿಲ್ಲ. ಆದರೆ ಆಗ ಲೋಕಸಭೆಯಲ್ಲಿ ಎದ್ದು ನಿಂತು ಹೇಳ್ತಾರೆ, ರಾಮ್ ಲೋಹಿಯಾ ಅವರನ್ನು ಸ್ವಾಗತಿಸಿ, ಇವತ್ತು ನಮ್ಮ ಲೋಕಸಭೆ ಪೂರ್ಣಗೊಂಡಿತು ಅಂತ ಹೇಳ್ತಾರೆ. ಅದರ ಅರ್ಥ ಏನಂದರೆ, ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವರನ್ನು ಟೀಕೆ ಮಾಡುವ ಜನನೂ ಇರಬೇಕು, ವಿಮರ್ಶೆ ಮಾಡುವ ಜನ ಇರಬೇಕು, ಅದನ್ನು ಸ್ವಾಗತಿಸಬೇಕು ಆಡಳಿತ ನಡೆಸ್ತಕ್ಕಂಥವರು. ಅದು ಪ್ರಜಾಪ್ರಭುತ್ವ. ಅಂಥ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದ್ದಂಥವ್ರು ನೆಹರು. ಈ ಎರಡು ಉದಾಹರಣೆ ನಾನು ಯಾಕೆ ಹೇಳಿದೆ ಅಂದರೆ, ಪ್ರಜಾಪ್ರಭುತ್ವದಲ್ಲಿ ಸಂವಾದ ಮುಖ್ಯ, ಮೌಲ್ಯ ಮುಖ್ಯ. ನಾವು ಇದೀವಲ್ಲ ಅಂಥೇಳಿ ನಿಜವಾಗೂ ಅನೇಕ ಸಂದರ್ಭದಲ್ಲಿ ಸಂಕಟ ಆಗುತ್ತೆ. ನಿಜವಾದ ಪ್ರಜಾಪ್ರಭುತ್ವದ ರಕ್ಷಣೆ ಇದೆಯಲ್ಲ, ಅದಾಗಬೇಕಾದ್ರೆ ನಾವು ನಿಷ್ಠುರವಾಗಿಯೂ ಇರಬೇಕು, ನಮ್ಮ ಮೂಲ ಆಶಯವನ್ನು ಬಿಟ್ಟು ಕೊಡದೆ, ಅದನ್ನು ಹೇಳ್ತಿದ್ದೀನಿ ನಾನು. ಏಕೆಂದರೆ ಧಾರ್ಮಿಕ ಮೂಲಭೂತವಾದಿ ಜೊತೆ ಸಂವಾದ ಮಾಡ್ತಾ ಮಾಡ್ತಾ ನಾವು ಧಾರ್ಮಿಕ ಮೂಲಭೂತವಾದಿ ಆಗೋದಾದರೆ ಅಂಥ ಸಂವಾದವೇ ಬೇಡ ನಮಗೆ. ಆದರೆ ನಮ್ಮ ಮೂಲ ಆಶಯವನ್ನು ಬಿಟ್ಟುಕೊಡದೆ ಪರಸ್ಪರ ಸಂವಾದಿಸುವ, ಪರಸ್ಪರ ಗೌರವದಿಂದ ಕಾಣ್ತಕ್ಕಂಥ ಒಂದು ವಾತಾವರಣ ಇದೆಯಲ್ಲ, ಅಂಥ ಪ್ರಜಾಸತ್ತಾತ್ಮಕ ಮೌಲ್ಯ ಇವತ್ತು ಬಹಳ ಮುಖ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಅದರ ಬದಲು ದ್ವೇಷವನ್ನು ಬಿತ್ತುತ್ತಿರೋದನ್ನು ನಾವು ನೋಡ್ತಿದ್ದೇವೆ. ಆ ದ್ವೇಷದ ಕಾರಣಕ್ಕಾಗಿ ಯಾರು ನರಳುತ್ತಿದ್ದಾರೆ ಅನ್ನೋದನ್ನು ನೋಡ್ತಿದ್ದೇವೆ. ಮಹಿಳೆಯರ ಮೇಲೆ ನಡೀತಿರೋ ದೌರ್ಜನ್ಯಗಳನ್ನು ನೋಡಿದರೆ ಮಣಿಪುರ ಒಂದು ದೊಡ್ಡ ಉದಾಹರಣೆ ಅದು. ಆದರೆ ದೇಶದ ಬೇರೆ ಬೇರೆ ಭಾಗದಲ್ಲೂ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಿದೆ, ಮಾನಭಂಗಗಳಾಗ್ತಾ ಇವೆ. ರಮಾಕುಮಾರಿ ಅವರು ಹೇಳಿದಾಗ ಇದು ಆಯ್ದ ಅನುಭವಗಳು, ಅದನ್ನು ಈ ಪುಸ್ತಕದಲ್ಲಿ ನಾನು ಕೊಟ್ಟಿದ್ದೇನೆ. ನಾನು ಕೆಲವು ಅನುಭವಗಳನ್ನು ಕೊಟ್ಟಿದ್ದೇನೆ. ರಾಜಕಾರಣಿಗಳ ಜೊತೆ ಇರುವಂಥ ದೇವರಾಜ ಅರಸು ಅವರಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೆ ರಾಜಕಾರಣಿಗಳ ಜೊತೆ ಇದ್ದಂಥ ನನ್ನ ಸಂಬಂಧ, ನನ್ನ ಸಮೀಪ ಮತ್ತು ದೂರ, ಇವನ್ನು ಕುರಿತು ನಾನು ಇದರಲ್ಲಿ ಬರ್ಕೊಂಡಿದ್ದೇನೆ. ಆದರೆ ಯಾರೂ ಪೂರ್ಣ ಪ್ರಮಾಣದ ಆತ್ಮಕಥೆಯನ್ನು ಬರೀತಿದ್ದಾರೆ ಅಂತ ನಾನಂತೂ ನಂಬ್ಕೊಂಡಿಲ್ಲ. ಹೆಚ್ಚು ಅಂತ ಅಂದರೆ ಆಯ್ದ ಸತ್ಯಗಳ ಕತೆ ಆಗಿರುತ್ತೆ. ಇನ್ನು ಕೆಲವು ಸಾರಿ ಗೊತ್ತಿಲ್ಲ ಆ ಮಾತನ್ನು ಹೇಳ್ಬೋದೋ ಇಲ್ವೋ, ಅರೆ ಸತ್ಯಗಳ ಕಥೆನೂ ಆಗಿರುತ್ತವೆ ಕೆಲವು ಸಾರಿ. ಆದರೆ ಆಯ್ದ ಸತ್ಯಗಳ ಕಥೆಗಳೇ ಹೆಚ್ಚು ಇರತಕ್ಕಂಥದ್ದು. ಹಾಗಾಗಿ ನಾನಿದು ಆತ್ಮಚರಿತ್ರೆ ಎನ್ನುವ ಪ್ರಕಾರದಲ್ಲಿ ಬರೆದಿರೋದಲ್ಲ, ಬಿಡಿ ಬಿಡಿ ಅನುಭವಗಳಿವೆ ಇದರ ಒಳಗಡೆ. ಅಂಥ ಅನುಭವಗಳನ್ನು ಹಂಚ್ಕೊಳ್ಬಹುದಾದ ಅನುಭವಗಳು, ಎಲ್ಲವನ್ನೂ ಜನಗಳ ಜೊತೆ ಅಥವಾ ಸಮಾಜದ ಜೊತೆ ಹಂಚ್ಕೊಳ್ಳೇಬೇಕಾಗಿರೋ ಅಂಥ ಅನುಭವಗಳು ಇರೋದಿಲ್ಲ. ಎಷ್ಟೋ ಸಾರಿ ಒಳಗೆ ಊದು ಹೋಗಿರ್ತಕ್ಕಂಥ ಅನುಭವಗಳು ಎಷ್ಟೋ ಇರುತ್ತವೆ. ಆ ಅನುಭವಗಳು ನಮ್ಮ ಜೊತೆನೇ ಹೊರಟೋಗ್ಬಿಡುತ್ತವೆ, ಅದು ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋವಂಥವು ಇರುತ್ತವಲ್ಲ, ಅಂಥವನ್ನು ಮಾತ್ರ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೇನೆ. ನಮ್ಮ ಸ್ನೇಹಿತರು ಇಷ್ಟೆಲ್ಲ ಶ್ರಮ ವಹಿಸಿ ಇಂಥದ್ದೊಂದು ಬಹಳ ಔಚಿತ್ಯಪೂರ್ಣವಾಗಿರುವಂತಹ ಸಮಾರಂಭವನ್ನು ಏರ್ಪಡಿಸಿ, ಊರಿನಿಂದ ಹಿಡಿದು ಹುಟ್ಟಿದ ತಾಲೂಕಿನಿಂದ ಹಿಡಿದು ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿದ್ದೀರಿ, ಅನೇಕ ಹೆಸರಾಂತರಿದ್ದೀರಿ. ಒಬ್ಬರ ಹೆಸರು ಹೇಳ್ಬಿಟ್ಟು ಅಕಸ್ಮಾತ್ ಮರೆತೋಗಿ ಇನ್ನೊಬ್ಬರ ಹೆಸರನ್ನು ಬಿಟ್ಟರೆ ಅದು ಬೇರೆ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾರ ಹೆಸರನ್ನೂ ಹೇಳದೆ ಎಲ್ಲ ಇಲ್ಲಿ ಬಂದಿರುವಂಥ ಎಲ್ಲ ಸ್ನೇಹಿತರನ್ನು ಇದನ್ನು ಆಯೋಜನೆ ಮಾಡಿ ವೇದಿಕೆ ಮೇಲೆ ಬರದೆ ಸಾಂಕೇತಿಕವಾಗಿ ಇಬ್ಬರನ್ನು ಮಾತ್ರ ವೇದಿಕೆ ಮೇಲೆ ಕಳಿಸಿ ಉಳಿದವರೆಲ್ಲ ಹಿಂದೆ ಉಳ್ಕೊಂಡು ಶ್ರಮ ಪಟ್ಟರಲ್ಲ, ಅಂಥ ಶ್ರಮ ಸಂಸ್ಕೃತಿಯ ನಿಜವಾದ ಜೀವಿಗಳಿಗೆ ನನ್ನ ನಮಸ್ಕಾರವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.